ನ್ಯೂಸ್ ಅವರಿಗೆ ಸ್ವಾಗತ. ಈಗಾಗಲೇ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಅದು ಎಲ್ಲ ಪಕ್ಷಗಳ ಸಂಘಟನೆಗಳಿರ್ಬೋದು, ವಿವಿಧ ವಿದ್ಯಾರ್ಥಿ SFI ಇರ್ಬೋದು, ABP ಇರ್ಬೋದು, ಭಾಳಷ್ಟು ಜನ ಪಾಲಕರು, ಪೋಷಕರು ಕೂಡ, ಅನೇಕ ಪಕ್ಷಗಳ ನಾಯಕರು ಕೂಡ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಅನೇಕರು ಇದರ ವಿರುದ್ಧ ಅಭಿಪ್ರಾಯಗಳಿದ್ದಾವೆ. ಆದರೆ ಪ್ರಮುಖವಾಗಿ ಇಬ್ಬರು ಪಕ್ಷವನ್ನು ಮೀರಿ ಮಾತಾಡ್ತಾರೆ ನಮ್ಮ ಜೊತೆಗೆ. ಯಾಕಂತಂದರೆ ಇದು ಒಂದು ಇಡೀ ಬಡ ವರ್ಗದ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಎಲ್ಲ ಜಾತಿಯ ಮೇಲ್ಜಾತಿಯ ಬಡವರ ಮಕ್ಕಳು ಕೂಡ ಇದರಿಂದ ವಂಚಿತರಾಗ್ತಾರೆ. ಕೇವಲ ಹಿಂದುಳಿದ ದಲಿತರ ಮಾತ್ರ ಅನ್ನೋ ಎಲ್ಲ ಜಾತಿಯ ಬಡವರು ಕೂಡ ಇದು ಹೊಟ್ಟೆ ಮೇಲೆ ಕಲ್ಲು ಬೀಳುತ್ತೆ. ಇಂಥ ಒಂದು ಕಾಯ್ದೆಯನ್ನು ಜಾರಿಗೆ ಮಾಡೋ ಮುನ್ನ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ವಾ, ಕಣ್ಣು ತೆರೆದು ನೋಡುವಂಥ ಒಂದು ಮನಸ್ಥಿತಿ ಇಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಆದರೆ ಇಲ್ಲಿ MC ನಾರಾಯಣವರು ಇನ್ನೊಂದು ಹೇಳಿಕೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಈಗಾಗಲೇ ಅವರು ಮಾತಾಡಿದ್ದಾರೆ, ಈ ಕಾಯ್ದೆ ಬಂದರೆ ಏನೇನು ಅಪಾಯಗಳಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದರೆ. MC ನಾರಾಯಣವರು ಬೈಟ್ ನೋಡ್ಕೊಂಡು ಮತ್ತೆ ಚರ್ಚೆ ಶುರು ಮಾಡ್ತೀನಿ. ಸರ್ವೋಚ್ಚ ನ್ಯಾಯಾಲಯ 2010ರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲೇ ಅವರು ಆ ನೀತಿ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ದು. ಆದರೆ 2013ಕ್ಕೆ ಪುನಃ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಇನ್ನೊಂದು ಪೀಠ ಇಲ್ಲ, ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇದರ ಮೇಲೆ ಕೇಂದ್ರ ಸರ್ಕಾರ ಮತ್ತು MCA ಅವರು ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರು ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದಾರೆ. ಆ ಒಂದು ತೀರ್ಪನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ರೆ ಬರಬೇಕದು. ಅದು ಬಂದುಬಿಟ್ರೆ ನಾನು ಹೇಳ್ತೀನಿ, ಈ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಉಂಟಲ್ಲ, ಆ ವ್ಯವಹಾರ ಅದು ಡೀಮ್ಡ್ ಯೂನಿವರ್ಸಿಟಿ ಆಗಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ, ಪ್ರೈವೇಟ್ ಕಾಲೇಜಸ್ ಆಗಲಿ, ಎಲ್ಲವೂ ಕೂಡ ಹೋಗಿ ಇಡೀ ರಾಷ್ಟ್ರಕ್ಕೆ ಏಕರೂಪದ ಒಂದು ಪರೀಕ್ಷಾ ಪದ್ಧತಿ ಬಂದರೆ ಅಲ್ಲಿ ಈ ಕ್ಯಾಪಿಟೇಷನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಲ್ತದೆ. ಅದು ಬರುವಲ್ಲಿವರೆಗೆ ನಾವು ಕಾಯಬೇಕು. ಆದರೆ ಅದು ಬರಲಿಕ್ಕೆ ತಡ ಆದರೆ ರಾಜ್ಯ ಸರ್ಕಾರವೇ ಶ್ರೀಮಾನ್ ದೇಶಪಾಂಡೆ ಅವರು ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಂತ್ರಿ ಇದ್ದಾರಲ್ಲ, ನಮ್ಮ ಪಾಟೀಲರು, ಇವರಿಬ್ಬರು ಸೇರಿಕೊಂಡು ರಾಜ್ಯ ಸರ್ಕಾರ ಜೊತೆಯಲ್ಲಿ ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ಯಾತಕ್ಕೋಸ್ಕರ ಏಕರೂಪದ ಒಂದು ಕಾನೂನನ್ನು ತಂದು ಅದನ್ನೇ ಕಾಯ್ದೆ ರೂಪದಲ್ಲಿ ತರಲಿಕ್ಕೆ ಕೊಡೋದು ಇಲ್ಲಿವರೆಗೆ ಮಾಡಲಿಲ್ಲ. ಕಾರಣ ಏಕೆಂದು ಗೊತ್ತೇನು, ಇದು ಕೂಡ ದೊಡ್ಡ ಲಾಬಿ. ಈ ರಾಜಕೀಯ ಪಕ್ಷಗಳು ಭಾಳಷ್ಟು ಜನ, ಆದರೂ ಕಾಂಗ್ರೆಸ್ನವರು ಭಾಳಷ್ಟು ಜನ ಇದನ್ನು ನಡೆಸೋರಿದ್ದಾರೆ. ಅವ್ರನ್ನೆಲ್ಲರನ್ನೂ ಸ್ವಲ್ಪ ಮಟ್ಟಿಗೆ ಎದುರಾಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಕಷ್ಟ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ಶ್ರೀಮಾನ್ ದೇಶಪಾಂಡೆ ಅವರಿಗೂ ಮತ್ತು ಪಾಟೀಲ್ರವರಿಗೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೇ ಹೇಳ್ತೀನಿ, ನಿಮಗೆ ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಕಂಡ್ರೆ, ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ಒಂದು ಅವ್ಯವಹಾರ ಇದೆಯಲ್ಲ, ಈ ಕ್ಯಾಪಿಟೇಷನ್ ಲಾಬಿ ಅಂತ ಹೇಳ್ತಾ ಇದ್ದು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ನಾನು ಹೇಳ್ತೀನಿ, ನೀವು ಏಕರೂಪದ ಶಿಕ್ಷಣ ಪದ್ಧತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ ಕೂಡಲೇ ಒಂದು ವಿಧೇಯಕವನ್ನು ಇನ್ನಾದರೂ ಮಾಡಿಸಿ ಮುಂದೆ ಬರ್ತಾ ಇರ್ತಕ್ಕಂಥ ಬಡ್ಜೆಟ್ ಸೆಷನ್ ಒಳಗೆ ನೀವು ತನ್ನಿ. ಬಡ್ಜೆಟ್ ಸೆಷನ್ ತಂದು ನೀವು ಅದನ್ನು ಜಾರಿಗೆ ತನ್ನಿ. ಅದನ್ನು ಎಲ್ಲಾದರೂ ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿದ್ರೆ ಮಾಡಿಕೊಳ್ಳಿ, ಹೋಗಲಿ ಅವರು. ನಾವು ಕರ್ನಾಟಕ ರಾಜ್ಯದಲ್ಲಿ ಏಕಮಾತ್ರ CETನ ನಾವು ಜಾರಿಗೆ ತರ್ತೀವಿ, ಅದು ಸರ್ಕಾರದ ಮುಖಾಂತರವೇ ನಡೆಸಬೇಕು ಅಂತ ನೀವು ಮಾಡಿ ಅದನ್ನು ವಿಧೇಯಕ ರೂಪದಲ್ಲಿ ತನ್ನಿ. ನಾನು ಹೇಳ್ತೀನಿ, ಈ ಒಂದು ಅವ್ಯವಹಾರ ನಡೀತಾ ಇರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ, ಅದಕ್ಕೆ ನಾವು ಇತಿಶ್ರೀ ಹಾಡಬೇಕಾದ್ರೆ ಇದು ಒಂದೇ ಒಂದು ಮಾರ್ಗ, ಆ ಕೆಲಸವನ್ನು ನೀವು ಮಾಡಿ. ಎಸ್ ಮೊಯ್ದೀನ್ ಅವರೇ, ಸೊಪ್ಪು ಹಾಕಬೇಡಿ, ಕ್ಯಾಪಿಟೇಷನ್ ಲಾಬಿ ಇದೆ, ಅನೇಕ ರೀತಿಯ ಒತ್ತಡಗಳು ಬಂದಿದ್ದಾವೆ. ದೇಶಪಾಂಡೆ ಅವರು, ಪಾಟೀಲ್ರು ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿಲ್ವಾ? ಈಗ ಚರ್ಚೆ ಮಾಡಬೇಕಾ ಅವರು? ನಾಳೆ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯವರು ಕೂಡ ತೆರೆದ ಮನಸ್ಸಿನಲ್ಲಿದ್ದಾರೆ. ಅವರು ಕೂಡ ಗೋಡೆ ಬರಹವನ್ನು ನೋಡ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಒಂದು ಸೊಲ್ಯೂಷನನ್ನು ಅವರು ಖಂಡಿತವಾಗಿ ಕಂಡುಹಿಡಿತಾರೆ. ಮತ್ತು ಬಡವರ, ಹಿಂದುಳಿದ ವರ್ಗದವರ, ದಲಿತರ, ಅಲ್ಪಸಂಖ್ಯಾತರ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ಅವ್ರು ತಗೊಳ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನಾರಾಯಣವರು ಹೇಳಿದಾಗೆ ಈ ಲಾಬಿ ನಿಜ, ಅಧಿಕಾರದಲ್ಲಿರೋರಿಗೆ ಕಷ್ಟ ಆಗ್ತದೆ. ನಿಮ್ಮಲ್ಲಿ ನೀವು ಇದ್ದಾಗ ಯಾಕೆ ಮಾಡಲಿಲ್ಲ? ಸೋಮಶೇಖರ್ ಇದ್ದಾಗ ಯಾಕೆ ಲಾಬಿ ಮಾಡಲಿಲ್ಲ? ಅದು ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾಕೆ ಲಾಬಿ ನಡೆಯುತ್ತೆ? ಈಗ ಪ್ರಬಲವಾಗಿದೆ ಅದು. ಅಂದ್ರೆ ಎಲ್ಲ ಒಟ್ಟಾಗಿದ್ದಾರೆ, ಪಕ್ಷ ಇದು ಒಂದೇ ಲಾಬಿ ಅಲ್ಲ, ಶುಗರ್ ಲಾಬಿ, ಮೈನಿಂಗ್ ಲಾಬಿ, ಇದು ರಿಯಲ್ ಎಸ್ಟೇಟ್ ಲಾಬಿ, ಇವೆಲ್ಲವೂ ಕೂಡ ಪ್ರಬಲವಾಗಿ ಇವತ್ತು ಬೇರು ಬಿಟ್ಟಿದೆ. ನಮ್ಮ ವ್ಯವಸ್ಥೆ ಇವತ್ತು ಬದಲಾವಣೆ ಆಗುವ ರೀತಿಯಲ್ಲಿ ಇದೆಲ್ಲ ಈ ಕೆಲಸಗಳೆಲ್ಲ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ನಾನು ಹೇಳ್ತೇನೆ, ಇದಕ್ಕೊಂದು ಪರ್ಯಾಯ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿಯೇ ಇದೆ, ದಲಿತರ ಡಂಬ್ ಮಿಲಿಯನ್ಸ್ ಅಂತ ಯಾರಿದ್ದಾರೆ ಅವರ ಪರವಾಗಿರ್ತಕ್ಕಂಥ ಪಕ್ಷ ಯಾವತ್ತಾದರೂ ಅವರ ಪರವಾಗಿ ಎದ್ದು ನಿಲ್ಲುತ್ತೆ. ರಮೇಶ್ ಬಾಬು ಅವರೇ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಬಹಳಷ್ಟು ಜನ ಸಚಿವರುಗಳಿದ್ದಾರೆ, ಬಹಳಷ್ಟು ಜನ ಶಾಸಕರುಗಳು ಕಾಲೇಜ್ ನಡೆಸ್ತಾ ಇದ್ದಾರೆ. ಅವ್ರ ಜನರ ಪರವಾಗಿ ನಿಲ್ಲೋದಾದ್ರೆ
ಅವರು 2006 ಆ್ಯಕ್ಟನ್ನು ಒಪ್ಕೋಬೇಕಾಗಲ್ಲ. ಅವ್ರ ಕಾಲೇಜುಗಳ ಪರವಾಗಿ ತನ್ನ ಕಾಲೇಜಿನ ಮೂಲಕ ಹಣವನ್ನೇ ಮಾಡಬೇಕು, ಜನರನ್ನ ಬಡವರನ್ನ ನಾವು ಹೆಚ್ಚು ಶುಲ್ಕ ಕೊಟ್ಟು ನಾವು ಶ್ರೀಮಂತರಾಗಬೇಕು, ಆ ಮೂಲಕ ನಾವು ಸಮಾಜ ಸೇವೆ ಮಾಡ್ತೀವಿ, ಶಿಕ್ಷಣ ಕೊಡ್ತೀವಿ ಅನ್ನೋವಂಥ ಉದ್ದೇಶಕ್ಕೆ ಹೋಗೋದಾದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ನಲ್ಲಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಕ್ಕೆ ಹೋಗುತ್ತೆ, ಅದು ದೊಡ್ಡ ದ್ರೋಹ ಆಗುತ್ತೆ. ನನ್ನ ಪ್ರಕಾರ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರ್ತಕ್ಕಂಥ ಬಹಳ ಮಂದಿ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ. 80% ಇದ್ದಾರೆ. ಇವರ ನೇತೃತ್ವವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ವಹಿಸ್ಕೊಂಡಿದ್ದಾರೆ. ಬಹುಶಃ ಮೈನುದ್ದವರು ಹೇಳಿದಂಥ ಆಶಯಗಳು ನನಗಿಲ್ಲ. ಯಾಕಿಲ್ಲ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಾಗಲೇ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಈ ಏನು ಎಜುಕೇಷನ್ ಲಾಬಿ ಪರವಾಗಿ ಒಂದು ಹೆಜ್ಜೆ ಆಚೆ ಇಟ್ಟುಬಿಟ್ಟಿದ್ದಾರೆ. ಅವರೇನು 26/11/2013 ಏನೋ ಒಂದು ಸರ್ಕ್ಯುಲರ್ ಆಚೆ ಹೊರಡಿಸಿದ್ದಾರೆ. ಸರ್ಕ್ಯುಲರ್ ಇದೆಯಾ? ಈ ಖಂಡಿತ ಸರ್ಕ್ಯುಲರ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. 2014-15 ಸಾಲಿಗೆ ಫೀಸ್ ಸ್ಟ್ರಕ್ಚರ್ನ ರೆಗ್ಯುಲೇಟ್ ಮಾಡೋದಕ್ಕೆ ಕಮಿಟಿ ಫಾರ್ಮೇಷನ್ ಮಾಡಿ ಅವ್ರನ್ನ ಏನು ಡಿಸೆಂಬರ್ 30 ಒಳಗಡೆ ನೀವು ಅಂಕಿಅಂಶಗಳನ್ನ ಕೊಡಿ, ವಿ ಆರ್ ಗೋಯಿಂಗ್ ಟು ಫಿಕ್ಸ್ ಅಪ್ ದ ಫೀಸ್ ಸ್ಟ್ರಕ್ಚರ್ ಫಾರ್ ದ ಅಕಾಡೆಮಿಕ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಲ್ಯಾಬೊರೇಟರಿ, ನಿಮ್ಮ ಕೋಚಿಂಗ್ ಕ್ವಾಲಿಟಿ ಎಲ್ಲ ಈಗೇನು ಇವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ, ಅದು ಜನಕ್ಕೆ ಕಣ್ಣನ್ನು ಒರೆಸುವಂತ ತಂತ್ರ. ಅಷ್ಟು ಬಿಟ್ಟರೆ ಖಂಡಿತ ಇವರು ಕಾರಣ ಮಸೂದೆಗೆ ಆಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಪ್ಪನ್ನು ಮಾಡಿದ್ದಾರೆ. ಈ ರಾಜ್ಯದ ಕೆಳಸ್ತರದ ವರ್ಗದ ಜನರಿಗೆ ಏನು ಆಶೋತ್ತರ ಇದೆ, ಈ ಒಂದು ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕಂತ ಅದಕ್ಕೆ ಕಲ್ಲು ಎಳೆಯುವಂತ ಕೆಲಸವನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ದಿವಾಕರ್ ಅವರೇ, ಮೊಯ್ದು ನಿಮ್ಗೆ ಗಮನಕ್ಕೆ ತರ್ತೀನಿ. ನನ್ನ ಹತ್ರ ಕಾಬೇಡಿಕೆ ಸರ್ಕ್ಯುಲರ್ ಇದೆ 3/12/2013. Government have decided to implement the above act from 2014 to 15 onwards, and according to the admissions to professional courses and the fee structure would be governed by the said act. The member secretary of Fee Regulatory Committee FRC has already issued a notice dated 29/11/2013 calling for particulars audited accounts on or before 31/12/2013 so as to enable the Fee Regulation Committee to conclude the fee structure. ನೋಡಿ, ಹಿಂದೆ ಕೂಡ ಜಸ್ಟಿಸ್ ಮುರುಗೋಡ್ ಸಮಿತಿ ಆಗಿತ್ತು ಫೀ ಬಗ್ಗೆ. ಹಾಲಿ ಕೂಡ ಜಸ್ಟಿಸ್ ಈಗ ಜಸ್ಟಿಸ್ ಅಜಿತ್ ಗುಂಜಾಳ ಅವ್ರ ನೇತೃತ್ವದಲ್ಲಿ ಸಮಿತಿ ಇದೆ. ಖಾಸಗಿ ಕಾಲೇಜುಗಳಲ್ಲಿ ಫೀಸ್ ಎಷ್ಟಿರಬೇಕು ಎಂಬುದನ್ನು ಈ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿರುವ ಒಂದು ಸಮಿತಿ ತೀರ್ಮಾನ ಮಾಡಬೇಕು ಎಂಬುದು ಸುಪ್ರೀಂ ಕೋರ್ಟ್ನ ಒನ್ ಅಮಾಂಗ್ ದಿ ಡೈರೆಕ್ಷನ್. ಈ ಡೈರೆಕ್ಷನ್ ಈಗ ಮಾತ್ರ ಈ ನೋಟಿಫಿಕೇಶನ್ ಅಲ್ಲ, 2006ರಿಂದಲೂ ಇದು ಸಂದರ್ಭದಲ್ಲಿ ಸಮಿತಿ ರಚನೆ ಮಾಡೋದು. ಈ ಸರ್ಕ್ಯುಲರ್ ಸಭೆ ಆಗಿದೆ. ಈ ಕಾಯ್ದೆಗೆ ಅನುಗುಣವಾಗಿ ನೋಟಿಫಿಕೇಶನ್ ದಯವಿಟ್ಟು ಹೇಳ್ತೇನೆ. ಆದರೆ ಸಮಸ್ಯೆ ಇರೋದಲ್ಲ, ಈ ಯೋಜಿತ 2006 ಕಾನೂನು ಇದೆಯಲ್ಲ, ಆ ಕಾನೂನು ರಾಜ್ಯದ ಈ ಫೀಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಥವಾ ಫೀ ಸ್ಟ್ರಕ್ಚರ್ ಯಾರು 31 ಡಿಸೆಂಬರ್ ಅಲ್ಲ, 2006 ಕಾನೂನೇ ಕರ್ನಾಟಕದ ವಿದ್ಯಾರ್ಥಿಗಳ ಹಿತಕ್ಕೆ ಮಾರಕ, ಕಾಂಗ್ರೆಸ್ ಪಕ್ಷದ ಆಶಯಗಳಿಗೆ ವಿರುದ್ಧ. ಆದ್ದರಿಂದ ಯಾವ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ನಮಗೆ 1992 TMA ಪೈ ಜಡ್ಜ್ಮೆಂಟ್ ಮಾರ್ಗದರ್ಶನ ಅಲ್ಲ, ಅಥವಾ ಇನಾಮದಾರ್ ಮಾರ್ಗದರ್ಶನ ಅಲ್ಲ, ಅಥವಾ ಇಸ್ಲಾಂ ನಮಗೆ ಮಾರ್ಗದರ್ಶನ 1994ನಲ್ಲಿ ಏನು ವೀರಪ್ಪ ಮೊಯ್ಲಿ ಅವರು ತಂದ್ರ, ಅದೇ ಮಾದರಿಯಲ್ಲಿ ಒಂದು ಬರೀ ಈ ಫೀ ಸ್ಟ್ರಕ್ಚರು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು, ಈ 3 ಜಡ್ಜ್ಮೆಂಟ್ಗಳಿಗಿಂತಲೂ ಇರ್ತಕ್ಕಂಥ ಏಕೈಕ ದಾರಿ ಅಂದರೆ ಒಂದು ಕಾಂಪ್ರಹೆನ್ಸಿವ್ ಲೆಜಿಸ್ಲೇಷನ್ ತರಬೇಕು. ಅಲ್ಲ, ಅಪೀಲ್ ಹೋಗಕ್ಕೆ ಅವಕಾಶ ಇಲ್ಲ. ಖಂಡಿತ ಹೋಗ್ಬೋದು. ನಾನು ಹೇಳ್ತೇನೆ, ನಮ್ಮ ಸಲಹೆ ಏನಂತಂದ್ರೆ, ನಾನು ಕೂಡ ರಾಜ್ಯ ಸರ್ಕಾರ ಈಗೇನು ನಮಗೆ ಪ್ರಶ್ನೆಗಳು ಉದ್ಭವ ಆಗಿದೆಯಲ್ಲ, ಅದ್ರ ಒಂದು ಸಮಸ್ಯೆ ಹೇಳ್ತೇನೆ. ಶಿಕ್ಷಣ 7ನೇ ಶೆಡ್ಯೂಲ್ನಲ್ಲಿ ಇಟ್ ಇಸ್ ಸ್ಟೇಟ್ ಸಬ್ಜೆಕ್ಟ್. ಆದ್ರಿಂದ ಈಗೇನು ಕಾನೂನು ತಂದಿದ್ದಾರೆ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ತಂದಿರತಕ್ಕಂಥ ಕಾನೂನು ಅಲ್ಲ. ಆದ್ರೆ ಒಂದು ನಿಮಿಷ, ಯಾವ ಕಾನೂನನ್ನ ಜಾರಿಗೆ ತರತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆಯಾ, ಅದೇ ಕಾನೂನನ್ನ ವಿಳಂಬ ಮಾಡಿ ವಾಪಸ್ ತೆಗೆಯುವ ಅಧಿಕಾರ ಕೂಡ ಇದೆ. ರಿಪೀಲ್ ಮಾಡಕ್ ಅವಕಾಶ ಇಲ್ಲ ನನ್ನ ಪ್ರಕಾರ. ಯಾಕೆ ಅಂದ್ರೆ ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಅನುಗುಣವಾಗಿ ಕಾಯ್ದೆ ಕಾನೂನು ಆಶಯ ಅಲ್ಲ. ಈ ಆಕ್ಟ್ ಅನ್ನ ರಿಪೀಲ್ ಮಾಡಿ ಇಮ್ಮಿಡಿಯೇಟ್ ಸ್ಟೇಟ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ನ ಮುಂದೆ ಇನ್ನೊಂದು ಪಿಟಿಷನ್ ಅನ್ನು ಹಾಕೊಂಡು ರಾಜ್ಯದ ಹಿತಕ್ಕೆ ಮಾರಕ ಆಗ್ತಾ ಇದೆ, ಜನಾಭಿಪ್ರಾಯದ ವಿರುದ್ಧವಾಗಿದೆ,
ಆದ್ರಿಂದ ಬಡ ಜನತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಹೊಸ ಕಾನೂನನ್ನು ತರ್ತೇವೆ ಮಾಡಕ್ಕೆ ಅವಕಾಶ ಇದೆ. ಕರೆಕ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಹೊಸ ಕಾನೂನು ತರುವ ಪ್ರಯತ್ನವನ್ನು ಮಾಡಬೇಕು. ಇನ್ನೂ ಸಾಧ್ಯವಾದ್ರೆ ಒಂದು ಸುಗ್ರೀವಾಜ್ಞೆ ತಂದ್ರು ಕೂಡ ಜನ ಇದಕ್ಕೆ ಬೆಂಬಲಿಸ್ತಾರೆ. ಅಬೇನ್ಸ್ ಮಾಡ್ಬೋದು, ಅಬೇನ್ಸ್ ಇಡ್ಬೋದು ಅಂದ್ರೆ ವೈದ್ಯರು. ಅಬೇನ್ಸಲ್ಲಿ ಇಡ್ಬೋದು, ಅಬೇನ್ಸಲ್ಲಿ ಸರ್, ಯಾವುದೇ ಕಾನೂನು ನೋಡಿ, ಕಾನೂನು ಕಾನೂನನ್ನ ಜಾರಿಗೆ ತರ್ತಕ್ಕಂಥ ಒಂದ್ಸಲ ಕಾನೂನು ಜಾರಿಗೆ ತಂದ ಮೇಲೆ ಅದು ಏನು ಸರ್ವವ್ಯಾಪಿ ಅಲ್ಲ. ಅದನ್ನು ಹಿಂತೆಗೆದುಕೊಳ್ತಕ್ಕಂಥ ಎರಡು ಅಧಿಕಾರ ಅಧಿಕಾರ, ಶಾಸನಸಭೆಗಿದೆ. ಅಮೆಂಡ್ಮೆಂಟ್ ಮಾಡತಕ್ಕಂಥ ಅಧಿಕಾರ ಕೂಡ ನನಗೆ ಸರ್ಕಾರಕ್ಕೆ ಒಂದು ಇದೆ. ಆತಂಕ ಮೊಯ್ದಿನವರೇ, ಮೇ 1ರಿಂದ ಎಂಟ್ರೆನ್ಸ್ ಟೆಸ್ಟ್ಗೂ ಕೂಡ ದಿನ ನಿಗದಿ ಆಗಿದೆ. ಈಗಾಗಲೇ ಇನ್ನೇನು ಡಿಸೆಂಬರ್ ಮುಗಿಯಕ್ಕೆ ಬರ್ತಾ ಇದೆ. ಈ ಪ್ರೊಸೆಸ್ ಎಲ್ಲ ಮುಗುತ್ತಾ ಇದ್ದಂಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡುತ್ತೆ. ನಾವು ಯಾವ ಕಾಲೇಜ್ ಯಾವ ಫೀಸ್ ಸ್ಟ್ರಕ್ಚರ್ ಕೊಡಬೇಕು ಇವ್ರು ಹೇಳ್ಬೋದು. ಕಮಿಟಿ, ಗುಂಜಾಳ ಕಮಿಟಿ, ನೀವು 3.5 ಲಕ್ಷಕ್ಕೆ ಮಾತ್ರ ನಿಗದಿಯಾಗಿದೆ. ಅವ್ರು ತಗೊಳ್ಳೋದು 15-20 ಲಕ್ಷ ಆಗುತ್ತೆ. ಇದು ಹಿಂದೆನೂ ಪೋಸ್ಟ್ಪೋನ್ ಆಗಿದ್ದು, ಸೆಪ್ಟೆಂಬರ್ನಲ್ಲಿ ಅಡ್ಮಿಷನ್ ಆಗಿದ್ದು ಇದೆ. ಹೌದು, ಇದು ಸರ್ಕಾರವೇ ಈ ಒಂದು ಅಭಿಪ್ರಾಯಕ್ಕೆ ಜನಮನ್ನಣೆ ಇಲ್ಲದೆ ಇದ್ದಾಗ ಇದನ್ನು ಅಮೆಂಡ್ಮೆಂಟ್ ತರುವುದಕ್ಕೆ ಏನು ತೊಂದರೆ ಏನಿದೆ? ಹೌದು. ಜನಪರವಾಗಿರ್ತಕ್ಕಂಥ ಸರ್ಕಾರ ಕಾನೂನು ವಿದ್ಯಾರ್ಥಿಗಳಿಗೋಸ್ಕರ. ಯು ಆರ್ ಡೂಯಿಂಗ್ ಲಾ ಫಾರ್ ಸ್ಟೂಡೆಂಟ್ಸ್, ನಾಟ್ ಫಾರ್ ಮ್ಯಾನೇಜ್ಮೆಂಟ್. ಅಲ್ಲಿ ದೇರ್ ಆರ್ 3 ಆಪ್ಷನ್ಸ್ ಬಿಫೋರ್ ದ ಗವರ್ನಮೆಂಟ್. ದಿವಾಕರ್ ಅವರು ಬಹಳ ಕಠೋರವಾಗಿ ಹೇಳಿದ್ರು, ಇದು ಕಾನೂನು ಇರ್ತಕ್ಕಂಥದ್ದು ಖಾಸಗಿ ಕಾಲೇಜುಗಳ ಪರವಾಗಿ, ಬಡವರು ಖಂಡಿತ I will endorse his opinion. ಖಂಡಿತ endorse ನಾನು ಈ ಮಾಡ್ತೀನಿ. ರಾಜ್ಯದ ಬಡವರ ಮಕ್ಕಳಿಗೆ ನ್ಯಾಯ ಸಿಗತಕ್ಕಂಥ ಕಾನೂನು ಬರಬೇಕು. ಗೊತ್ತಿಲ್ಲ. ಅಲ್ಲ, ಅದು ಬರಬೇಕು. ಈ ಫುಲ್ಲಿ ಅಗ್ರಿ. ಈ ಕಾನೂನಲ್ಲಿ ಇರ್ತಕ್ಕ ನಾಳೆ ಗುಂಜಾಳ ಕಮಿಟಿಯವರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದೆ. ಸರ್ಕಾರ ಇವತ್ತು ಶ್ರೀಮಂತರ ಮಕ್ಕಳು 10 ಲಕ್ಷ ಡೊನೇಷನ್ ಕೊಟ್ಟು ಸರ್, ಕಾಲೇಜ್ಗಳಿಗೆ ಕೊಡ್ತಾರೆ, ಸೇರ್ತಾರೆ. ಅವರಿಗೆ. ಅವ್ರು ಹೊಕ್ಕಳ್ಳಿ. ನಮ್ಮ ಧ್ವನಿ ಇರೋದು ಶ್ರೀಮಂತರ ಮಕ್ಕಳ ಪರವಾಗಿಲ್ಲ. ಅಲ್ಲ, ಎಲ್ಲಾ ಜಾತಿ ಬಡವರು ಅಲ್ಲ, ಬಡವರು ಮತ್ತು ಯಾರಿಗೆ ದುಡ್ಡನ್ನು ಕೊಡೋ ಶಕ್ತಿ ಇಲ್ಲ, ನಿಜವಾದ ಪ್ರತಿಭಾವಂತರಿದ್ದಾರೆ, ಯಾರಿಗೆ ಫೀಸ್ ಕಟ್ಟೋ ಶಕ್ತಿ ಇಲ್ಲ, ಅಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅವ್ರ ಪರವಾಗಿದ್ದೀವಿ ಹೊರತು ಡೊನೇಷನ್ ಕೊಟ್ಕೊಂಡು ಹೋಗ್ರಿ 15% ಅಲ್ಲಿ. ಅಲ್ಲ, ಹೇಳೋದಿಲ್ಲ. ಒಂದು ಈಗ ಬ್ಯಾಲೆನ್ಸ್ ಮಾಡಕ್ಕೆ ಏನಿತ್ತು, NRA ಕೋಟ ಐತೆ ಅವ್ರ ಹತ್ರ. ಅವರ 20 ಲಕ್ಷ 30 ಲಕ್ಷ ಅದನ್ನ ಬಡವರಿಗೆ ಮ್ಯಾಚ್ ಮಾಡ್ಲಿ ಅಂತ. ಅಲ್ಲ ಹೋಗಾರೆ, ನಾಳೆ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ನಮ್ಮ ಶಿವಮೊಗ್ಗ ನಗರದಲ್ಲೇ ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಏನ್ರಿ ಇದು ರಮೇಶ್ ಬಾಬು? ಇಲ್ಲ, ನಾನು ಅವರ ಕೆಲವು ಅಭಿಪ್ರಾಯಗಳನ್ನ ನಾನು ಸ್ವಾಗತ ಮಾಡ್ತೀನಿ. ಬಟ್ ಏನಂದ್ರೆ ಸಿದ್ದರಾಮಯ್ಯ ನಿಂತ್ಕೊಂಡು ನಾನು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ, ಅದಾಗಬಾರ್ದು. ಅಲ್ಲ, ಒಂದು ವಿದ್ಯಾರ್ಥಿ ಸಂಘಟನೆ ತಪ್ಪೇನಿದೆ ಅದು? ಇಲ್ಲಿರ್ತಕ್ಕಂಥ ಪ್ರಶ್ನೆ, ಸರ್ಕಾರದ ಮುಂದೆ 3 ಆಪ್ಷನ್ ಇದೆ. ಒಂದು ಅಬೇನ್ಸ್ ಅಲ್ಲಿ ಇಡಂತದ್ದು, ಈ ಕಾಯ್ದೆಯನ್ನ ಅಬೇನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಆಪ್ಷನ್. ಎರಡನೇದು MC ನಾರಾಯಣ ಅವರು ಹೇಳ್ದಂಗೆ ಇವತ್ತೇನು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಹೊಸ ಕಾಯ್ದೆ ತರಬಹುದಪ್ಪ, ಹೊಸ ಕಾಯ್ದೆನೂ ತರಬಹುದು. ಅಲ್ಲಿ ಇರ್ತಕ್ಕಂಥ ರಿವ್ಯೂ ಮಾಡೋಂಥದ್ದು ಅಥವಾ ಅಲ್ಲಿ ಸರ್ಕಾರದಿಂದ ಒತ್ತಡ ಹಾಕಿ ತರಂಥದ್ದು ಒಂದು. ಒಟ್ಟಿನಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅನ್ನೋದಕ್ಕಿಂತ ಪ್ರಮುಖವಾಗಿ ಕೆಳಸ್ತರ್ಗದ ಕೆಳವರ್ಗದ ಜನರಿಗೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಕಡಿಮೆ ದರದಲ್ಲಿ ವೃತ್ತಿಪರ ಶಿಕ್ಷಣ ಕೊಡುವಂತ ವ್ಯವಸ್ಥೆನ ಮಾಡಬೇಕು. ನಿಮ್ಮ ರಿಯಾಕ್ಷನ್ ತೊಳ್ತೀನಿ. ಖಾಸಗಿ ಕಾಲೇಜುಗಳು ಸ್ಥಾಪನೆ ಮಾಡೋದು, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟು ಶಿಕ್ಷಣ ಕೊಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೂ, ಅದು ಬಡವರಿಗೂ ಕೂಡ ಶಿಕ್ಷಣ ಕೊಡ್ತೀನಿ, ನಾನು ಬೆಳಿತೀನಿ, ಎರಡೂ ಇರಬೇಕಲ್ವಾ? ನೋನು ಅವರ TMA ಪೈ ಮೆಡಿಕಲ್ ಕಾಲೇಜ್ ಮಾಡಿದಾಗ ಅವರ ಉದ್ದೇಶ ಬೇರೆ ಇತ್ತು. ಅವ್ರು ತಗೊಂಡಿದ್ದು ಎಷ್ಟು ಗೊತ್ತಾ? ಕ್ಯಾಪಿಟೇಷನ್ 5,000 ರೂಪೀಸ್. 15 lakh, 50 lakh, 30 lakh. ನೋಡಿ, ಅವರ ಉದ್ದೇಶ ಹೆಚ್ಚು ಡಾಕ್ಟರ್ಗಳನ್ನು ನಮ್ಮ ರಾಜ್ಯಕ್ಕೆ ಕೊಡಬೇಕು, ನಮ್ಮ ದೇಶಕ್ಕೆ ಕೊಡಬೇಕು ಅನ್ನೋ ಉದ್ದೇಶ ಇತ್ತು. ಅಲ್ಲ, ಈಗಲೂ ಗೊತ್ತಿಲ್ಲ ಎಷ್ಟು ಜನ ಇಂಜಿನಿಯರ್ ವ್ಯಾಪಾರೀಕರಣ. ಇದು ಸಾಧ್ಯ ಇದೆಯಾ? ವ್ಯಾಪಾರೀಕರಣ ಆಗಿದೆ ಶಿಕ್ಷಣ. ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದ ಸಾಧ್ಯ? ನಿಮ್ಮ ಸರ್ಕಾರ ಮಾಡಬೇಕು. ನಿಮ್ಮ ಸರ್ಕಾರ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ 6 ಹೊಸ ಮೆಡಿಕಲ್ ಕಾಲೇಜ್ ರಚನೆ ಮಾಡಿ, ನೀವು ಸರ್ಕಾರಿ ದುರಂತ ಏನಾಗಿದೆ ಅಂದ್ರೆ, ಇವತ್ತು ನಮ್ಮ ಆ ಕಾಲೇಜುಗಳಲ್ಲಿ ನಮಗೆ ಟೀಚಿಂಗ್ ಮಾಡಲಿಕ್ಕೆ ಪೋಸ್ಟ್ ಗ್ರಾಜುಯೇಟ್ ಸಿಗ್ತಾ ಇದ್ರೆ, ಕಾಲೇಜಿನಲ್ಲಿ ಈ ಸರ್ಕಾರಿ ಆಸ್ಪತ್ರೆ ಪೋಸ್ಟ್ ಗ್ರಾಜುಯೇಟ್ ನೇಮಿಸಬೇಕಾಯಿತು. ಕೆಲವು ತೊಂದರೆಗಳಿದೆ, ಇಲ್ಲ ಅಂತಲ್ಲ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಆದರೆ ಇದ್ರ ದೃಷ್ಟಿಯಿಂದ ಸರ್ಕಾರ ಇವತ್ತು ಸರ್ಕಾರದ ಉದ್ದೇಶ ವಿದ್ಯಾರ್ಥಿಗಳ ಹಿತ ಆಗಬೇಕೇ ಹೊರತು ಬೇರೆ ಯಾವ ಹಿತಗಳು. ದಿವಾಕರ್ ಮೊಯ್ದಿನ ರಮೇಶ್ ಬಾಬು ಅವರೇ, ನೆಗಡಿ ಬಂದಿದೆ ಅಂತೇಳಿ ಸರ್ಕಾರ ಮೂಕೊಯ್ಯಕ್ಕೆ ಹೋಗಿ ಇಡೀ ಬಾಡಿನೇ ಆಪರೇಷನ್ ಮಾಡುವಂಥ ಸ್ಥಿತಿಗೆ ಬರ್ತಾ ಇದೆ. ನಿಜಕ್ಕೂ ಕೂಡ ಆ ಬಾಡಿಗೆ ಆಪರೇಷನ್ ಮಾಡಿದ್ರೆ ಆ ಮಕ್ಕಳು ಸತ್ತೋಗ್ತಾರೆ, ಬಡವರು ಸತ್ತೋಗ್ತಾರೆ. ಬಹುತೇಕ ದೇಶಪಾಂಡೆ ಅವರಿಗೆ ಈ ಬಡವರ ಬಗ್ಗೆ ಕಾಳಜಿ ಇದ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಬಡವರ ಬಗ್ಗೆ ಕಾಳಜಿ, ಸಿದ್ದರಾಮಯ್ಯ ಬಡವರ ಬಗ್ಗೆ ಕಾಳಜಿ ಇದ್ರೆ, ಮುಕ್ತ ಮನಸ್ಸಿನಿಂದ ಇದನ್ನು ಸರಿ ಮಾಡಲೇಬೇಕು. ಇಲ್ಲದೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ಕೇವಲ ಒಂದು ಪಕ್ಷದ ವಿಚಾರ ಅಲ್ಲ, ಒಂದು ಸರ್ಕಾರದ ವಿಚಾರ ಅಲ್ಲ. ಯಾವುದೋ ಖಾಸಗಿ ಲಾಬಿಗೆ ಮಣಿಯೋದಾದರೆ ಇಡೀ ರಾಜ್ಯದ, ಇಡೀ ಸಮಗ್ರ ಎಲ್ಲ ಜಾತಿಯ ಬಡವರು ಕೂಡ ಇದರಿಂದ ವಂಚಿತರಾಗ್ತಾರೆ. ಅಂಥದ್ದೊಂದು ಅಪಾಯ, ಅಂಥದ್ದೊಂದು ದ್ರೋಹದ ಹಣೆಪಟ್ಟಿ ಸಿದ್ದರಾಮಯ್ಯ ಹೊತ್ಕೊಳ್ತಾರೆ. ಮೊಯ್ಲಿಯವರು ಮಾಡಿದಂಥ ಕಾನೂನನ್ನು, ಕೊಲೆ ಮಾಡಿದಂಥ ಅಪಾಯದ ಒಂದು ಖ್ಯಾತಿ ಕೂಡ ಇವರು ಹೊತ್ಕೋಬೇಕಾಗುತ್ತೆ. ಅದನ್ನು ಮಾಡದೇ ಇದಕ್ಕೆ ಒತ್ತು ವಾಪಸ್ ಪಡೆಯುವಂಥ ಅಥವಾ ಇದಕ್ಕೆ ಮತ್ತೊಂದು ಹೊಸ ಮಾರ್ಗವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ನ್ಯೂಸ್ ಅವ್ರನ್ನ ಮುಗಿಸ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.